ಹರೆಯ ನಮಃ. ಪಾಠವನ್ನು ಆರಂಭ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಭೋಜನ ರಸ ವಿಭಾಗ ಸಂಧಿಯಲ್ಲಿ 20 ಪದ್ಯಗಳ ಚಿಂತನೆ ಆಗಿತ್ತು. ಒಂದು ರೀತಿಯಲ್ಲಿ ಭೋಜನ ಮಾಡುವಾಗ ಪದಾರ್ಥದಲ್ಲಿ ಏನೇನು ಚಿಂತನೆ ಮಾಡಬೇಕು ಅನ್ನುವ ವಿಷಯವನ್ನು ಉಲ್ಲೇಖ ಮಾಡ್ತಾ, ಈಗ ಮತ್ತೊಂದು ಶ್ರಾದ್ದದಲ್ಲಿ ಬರುವಂತಹ ಪರಮಾತ್ಮನ ರೂಪಗಳ ಚಿಂತನೆಯನ್ನು ದಾಸರು ಒಂದು 3-4 ಪದ್ಯಗಳಿಂದ ಪಟ್ಟಿ ಮಾಡ್ತಾ ಹೋಗ್ತಾರೆ. ನಮಗಿಲ್ಲೊಂದು ಪ್ರಶ್ನೆ ಬರಲಿಕ್ಕೆ ಅವಕಾಶ ಇದೆ. ಭೋಜನ, ನಾವು ಮಾಡುವ ಊಟದಲ್ಲಿ ದೇವರ ಚಿಂತನೆ ಏನು ಅನ್ನುವುದನ್ನು ನಿರೂಪಣೆ ಮಾಡ್ತಾ ಹೊರಟಿದ್ರು ಒಂದು ಕಡೆಯಿಂದ. ಹೊಸದಾಗಿ ಈಗ ಶ್ರಾದ್ದದ ವಿಷಯ ಶುರು ಮಾಡ್ತಾ ಇದ್ದಾರೆ. ಯಾಕಿದು ಅಪ್ರಸಕ್ತ, ಯಾಕೆ ದಾಸರು ಹೀಗೆ ನಿರೂಪಣೆ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಭೋಜನ ಅಂದರೆ ಬರೀ ನಾವು ಮಾಡುವ ಊಟ ಅಲ್ಲ, ದೇವತೆಗಳು ಮಾಡುವ ಭೋಜನವೂ ಹೌದು. ಶ್ರಾದ್ದ ಅಂದರೆ ಅಲ್ಲೆಲ್ಲ ಪಿತೃದೇವತೆಗಳು ನಾವೇನು ಅರ್ಪಣೆ ಮಾಡ್ತೇವೆ, ತಾವು ಅದನ್ನು ಸ್ವೀಕಾರ ಮಾಡಿ ನಮ್ಮ ತಂದೆ ತಾತ ಮುತ್ತಜ್ಜನಿಗೆ ಹೋಗಿ ಸೇರಿಸ್ತಾರಾದ್ದರಿಂದ ಶ್ರಾದ್ದದಲ್ಲಿ ದೇವತಾ ಚಿಂತನೆ ಹೇಗೆ ಮಾಡಬೇಕು ಅನ್ನುವುದನ್ನು ಬಹಳ ಸೊಗಸಾಗಿ ದಾಸರು ಉಲ್ಲೇಖ ಮಾಡ್ತಾರೆ. ಪದ್ಯ ನೋಡುವ ಮುನ್ನ ಕೆಲವು ಹಿನ್ನೆಲೆ ವಿಷಯವನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ವಸ್ತುತಃ ಚಾರ್ವಾಕರು ಅಂತ ಒಂದು ಕಾಲಕ್ಕೆ ಒಂದು ಸಿದ್ಧಾಂತ ಇತ್ತು. ಚಾರ್ವಾಕ ಅಂದರೆ ಒಳ್ಳೆಯ ಮಾತನಾಡುವ ಅಂತ, ಧರ್ಮ ಬೇಡ ದೇವರು ಬೇಡ ಅಂತ ಹೇಳುವ ಒಂದು ಸಿದ್ಧಾಂತಕ್ಕೆ ಚಾರ್ವಾಕ ಸಿದ್ಧಾಂತ ಅಂತ ಕರೀತಾರೆ. ಅವರೆಲ್ಲವೂ ಹಾಸ್ಯ ಮಾಡ್ತಾರೆ. ಶ್ರಾದ್ದ ಅಂದರೆ ಏನು, ನೀವು ಕಾಣದ ಲೋಕಕ್ಕೆ ನಿಮ್ಮ ತಂದೆ ತಾತ ಮುತ್ತಾತ ಹೋಗಿರ್ತಾರೆ, ನೀವು ಇಲ್ಲೂ ಕೂತ್ಕೊಂಡು ಪಿಂಡ ಅಂತೇನೋ ಕೊಡ್ತೀರಾ, ಅದು ಅವರಿಗೆ ಹೇಗೆ ತಲುಪುತ್ತೆ ಅಂತೆಲ್ಲ ತಮಾಷೆ ಮಾಡ್ತಾರೆ. ಆದರೆ ಪುರಾಣದಲ್ಲಿ ಕೆಲವು ಅಪರೂಪದ ಹಿನ್ನೆಲೆ ಇರುತ್ತೆ. ಏನು ಅಂದರೆ, ಎಷ್ಟೋ ಕಣ್ಣಿಗೆ ಕಾಣದ ವಿಷಯಗಳು ಬರಲಿಕ್ಕೆ ಸಾಧ್ಯ. ಉದಾಹರಣೆ, ಒಂದು ಕಾಲಕ್ಕೆ ರೇಡಿಯೋ ಇರಲಿಲ್ಲ, ಅಥವಾ ನಾವಿಲ್ಲಿ ಮಾತಾಡಿದ್ದು ದೂರದ ದೇಶದಲ್ಲಿರೋರು ಪರಸ್ಪರ ಮಾತಾಡಲಿಕ್ಕೆ ಪತ್ರದ ವ್ಯವಹಾರ ಇರ್ತಾ ಇತ್ತು. ಆದರೆ ದೂರವಾಣಿ ಅನ್ನೋದು ಬಂದ ಮೇಲೆ ಅದು ಸಾಧ್ಯ ಆಯಿತು. ಅದು ಈ ಕಾಲಘಟ್ಟಕ್ಕೆ, ಪ್ರಾಚೀನರಿಗೆ ಆ ಸಾಮರ್ಥ್ಯ ಇತ್ತು, ದೇವತೆಗಳನ್ನು ನೋಡುವ ಸಾಮರ್ಥ್ಯ ಇತ್ತು. ಇನ್ನೊಂದು ಮಾತೆ ಪ್ರಸಿದ್ಧವಾಗಿದೆ. ಏನು ಅಂದರೆ, ಮತ್ಸಿ ಕೂರ್ಮೀಚ ಪಕ್ಷಿಣಃ ಯಥಾತೆ ತೃಪ್ತಿ ಮಾಯಾಂತಿ ಶ್ರಾದ್ದೇನ ಪಿತರಸ್ತಥಾ ಅಂತ ಹೇಳಿ ಒಂದು ಪ್ರಸಿದ್ಧ ವಾಕ್ಯ ಇದೆ. ಅಂದರೆ ಲೋಕದಲ್ಲಿ ಕೆಲವು ವಿಚಿತ್ರವಾದ ಸಂಗತಿಗಳಿದೆ. ಹೀಗೆ ನಾವು ಶ್ರಾದ್ದದ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಏನದು ಅಂದರೆ, ಇದು ಮೀನಿನ ಮರಿ, ಅದನ್ನು ಮೀನು ವಿಶೇಷವಾಗಿ ಸಾಕಬೇಕು ಅಂತಿಲ್ಲ ಅಂತ, ಬಾಣಂತನ ಅಂತೇನಿಲ್ಲ ಮೀನಿಗೆ. ಕೇವಲ ನೋಡಿದ್ರೂ ಸಾಕಂತೆ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆಮೆ ಮರಿಯೂ ಅಷ್ಟೇ, ಕೆಲವೊಮ್ಮೆ ದೂರ ಎಲ್ಲೆಲ್ಲೋ ಇರುವ ಅಪಾಯ ಇರುತ್ತೆ. ಆಮೆ ತಾಯಿ ಮರಿಯನ್ನು ಬಿಟ್ಟು ಎಲ್ಲೋ ದೂರ ಬಂದುಬಿಡುತ್ತೆ. ನನ್ನ ಮರಿ ಚೆನ್ನಾಗಿರಬೇಕು ಅಂತ ಯೋಚಿಸ್ತಾ ಇದ್ರೂ ಸಾಕಂತೆ ಆ ಚಿಕ್ಕ ಮರಿಯ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ. ಹೀಗೆ ಪ್ರಾಣಿಗಳಲ್ಲೇ ಈ ಸಾಮರ್ಥ್ಯ ಇರುವಾಗ ದೇವತೆಗಳಲ್ಲೂ ಈ ಸಾಮರ್ಥ್ಯ ಉಂಟು. ಅದರಿಂದ ಹೀಗೆ ಅಭಿಪ್ರಾಯದಲ್ಲಿ ಶ್ರಾದ್ದಕ್ಕೆ ಸಂಬಂಧಪಟ್ಟ ವಿಷಯವನ್ನು 3-4 ಪದ್ಯಗಳಿಂದ ದಾಸರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. 21ನೇ ಪದ್ಯ. ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನು ಸದಾ ಯಜಮಾನನಾಗಿದ್ದನಲ, ಯಮಸೋಮಾದಿ ಪಿತೃದೇವತೆಗಳಿಗೆ ಅನ್ನ ಎನಿಪನ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿ ಕೊಟ್ಟುಂಡು ನಿಪ ನಿತ್ಯಾನಂದ ಭೋಜನದಾಯಿತುರ್ಯಾಹ್ವ. ಪದದ ಅರ್ಥ ಗಮನಿಸೋದು ಅಂದರೆ ಹೀಗೆ. ಏನದು ಅಂದರೆ, ಅನಿರುದ್ಧ ರೂಪಿ ಪರಮಾತ್ಮ ಸ್ವರೂಪಾತ್ಮಕ ಅಂದರೆ ತನ್ನ ಒಳ್ಳೆಯ 9 ಅಂದರೆ 93 ರೂಪಗಳಿಂದ ಸದಾ ಯಾವಾಗಲೂ ಯಜಮಾನನಾಗಿದ್ದು, ಶ್ರಾದ್ದ ಮಾಡುವವನಲ್ಲಿದ್ದು, ಅನಲ ಅಗ್ನಿ, ಯಮ ಅಂದರೆ ಯಮ, ಸೋಮ ಅಂದರೆ ಚಂದ್ರ, ಆದಿ ಇವರೇ ಮೊದಲಾದ ಪಿತೃದೇವತೆಗಳಿಗೆ
ಪಿತೃದೇವತೆಗಳಿಗೆ ಅನ್ನ ನೆನಪ, ಅನ್ನ ಎಂದು ಕರೆಸಿಕೊಳ್ಳಲ್ಪಡ್ತಾನೆ. ಆ ಅಂದರೆ ಆ ಅನಿರುದ್ಧನೇ ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ಹಾಗೂ ಸಂಕರ್ಷಣ ರೂಪದಿಂದ ವಿಭಾಗವ ಮಾಡಿಕೊಟ್ಟು, ಅನ್ನದಲ್ಲಿ ದೇವಭಾಗ ಪಿತೃಭಾಗ ಎಂದು ವಿಭಾಗ ಮಾಡಿ ನಿತ್ಯಾನಂದ ಭೋಜನದಾಯಿ, ಮೋಕ್ಷವೆಂಬ ನಿತ್ಯವಾದ ಆನಂದದ ಭೋಜನವನ್ನು ಕೊಡುವ ತುರ್ಯಾಹ್ವ ನಾಲ್ಕನೇ ರೂಪವಾದ ವಾಸುದೇವ ರೂಪದಿಂದ ಉಂಡು ತಾನು ಸ್ವೀಕರಿಸಿ ಉಣಿಪ. ಅಗ್ನಿಯ ದ್ವಾರ ಅಂದರೆ ಅಗ್ನಿಯ ಮೂಲಕ ಪಿತೃಗಳಿಗೆ, ಯಮದ್ವಾರ ಯಮನ ಮೂಲಕ ಪಿತಾಮಹರಿಗೆ, ಸೋಮನ ದ್ವಾರ ಪ್ರಪಿತಾಮಹ ಅಂದರೆ ತಂದೆ ತಾತ ಮುತ್ತಾತ, ಈ ಮೂರನ್ನು ಉದ್ದೇಶಿಸಿಕೊಂಡು ನಾವು ಶ್ರದ್ಧೆ ಮಾಡುತ್ತೇವೆ. ಅದನ್ನು ಕ್ರಮವಾಗಿ ಯಮನ ಮೂಲಕ ನಮ್ಮ ತಂದೆಗೆ, ಅಗ್ನಿಯ ಮೂಲಕ ನಮ್ಮ ತಂದೆಗೆ, ಯಮನ ಮೂಲಕ ನಮ್ಮ ತಾತನಿಗೆ, ಹಾಗೆ ಸೋಮನ ಮೂಲಕ, ಸೋಮ ಅಂದರೆ ಯಾರು ಅಂತ, ಸೋಮ ಅಂದರೆ ಆದಿತ್ಯರು ಅಂತ ಲೆಕ್ಕ. ಸೋಮ ಅಂದರೆ ರುದ್ರರ ಮೂಲಕ ಪ್ರಪಿತಾಮಹರಿಗೆ ಅದರ ಪದಾರ್ಥ ತಲುಪುವಂತೆ ಮಾಡ್ತಾನೆ. ಇದರ ಅಭಿಪ್ರಾಯ ಏನು? ಬಹಳ ಸ್ವಾರಸ್ಯಕರವಾಗಿ ಒಂದು ವಿಷಯ ನಿರೂಪಣೆ ಮಾಡ್ತಾರೆ. ಶ್ರಾದ್ದ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಮಾಡುವ ಒಬ್ಬ ಇರ್ತಾನೆ, ಅವನನ್ನು ಯಜಮಾನ ಅಂತ ಕರೀತಾರೆ. ಶ್ರಾದ್ದದಲ್ಲಿ 3 ಪಿಂಡಗಳನ್ನು ಇಡ್ತಾರೆ. ಅನ್ನವನ್ನು ಒಂದು ಆಕಾರದಲ್ಲಿ ಕಟ್ಟಿ ದ್ರಭ್ಯ ಮೇಲೆ ಇಡ್ತಾರೆ. ವಿಷ್ಣುಪಾದ ಅಂತಿರುತ್ತೆ, ಅದರ ಮೇಲೆ ಇಟ್ಟು 3 ಪಿಂಡವನ್ನು ಇಡೋ ಕ್ರಮ ಇದೆ. ಯಾರ್ಯಾರಿಗೆ ಶ್ರಾದ್ದ? ತಂದೆ, ತಾತ, ಮುತ್ತಾತ, ಪಿತಾಮಹ, ಪ್ರಪಿತಾಮಹ ಅಂತ 3 ಉದ್ದೇಶಿಸಿಕೊಂಡು ಆ 3ರಲ್ಲಿ 3 ಜನ ದೇವತೆಗಳಿದ್ದಾರಂತೆ. ಒಂದು ವಸು, ರುದ್ರ, ಆದಿತ್ಯರು. ಅಂದರೆ ನಮ್ಮ ಪಿತೃಗಳ ಒಳಗೆ 8 ವಸುಗಳಿರ್ತಾರೆ. ವಸುಗಳಿಗೆ ಇನ್ನೊಂದು ಹೆಸರೇನು ಅಂತಂದರೆ, ಅದು ಹೇಳುವಾಗ ಅನಲ, ಯಮ, ಸೋಮ. ಅನಲ ಅಂದರೆ ವಸುಗಳನ್ನು ಇಟ್ಟುಕೊಳ್ಬೇಕು. ಯಮ ಅಂದರೆ ದ್ವಾದಶಾದಿತ್ಯರು, ಅವರಿಗೆ ಯಮ ಅಂತ ಕರೀತಾರೆ. ಯಾಕಂದರೆ ಹಗಲನ್ನು ದ್ವಾದಶಾದಿತ್ಯರಲ್ಲಿ 12 ಜನ ಸೂರ್ಯರಲ್ಲಿ ಈಗಿನ ನಮ್ಮ ಬೆಳಕನ್ನು ನಿಯಂತ್ರಣ ಮಾಡುವ ಸೂರ್ಯನೂ ಬರ್ತಾನಾದ್ದರಿಂದ ಯಮ ಅಂತಂದರೆ ದ್ವಾದಶಾದಿತ್ಯರು. ಸೋಮ ಅಂದರೆ ಏಕಾದಶ ರುದ್ರರು ಅಂತ ಲೆಕ್ಕ. ಹಾಗಾದರೆ ನಮ್ಮ ತಂದೆಯ ಒಳಗೆ ವಸು ಎಂಬ ದೇವತೆಗಳ ಗುಂಪಿರುತ್ತೆ, 8 ಮಂದಿ ಇರ್ತಾರೆ. ತಾತನ ಒಳಗೆ, ಪಿತಾಮಹರ ಒಳಗೆ ರುದ್ರರು ಅಂತ 11 ಜನ ದೇವತೆಗಳಿರ್ತಾರೆ. ಮುತ್ತಾತನ ಒಳಗೆ ಆದಿತ್ಯರು ಅಂತ 12 ಜನ ಇರ್ತಾರೆ. ಹಾಗೆ ನಾವೇನು ಅವರಿಗೆ ಎಳ್ಳಿನ ನೀರನ್ನು ಕೊಡ್ತೇವೆ, ಅವರನ್ನು ಉದ್ದೇಶಿಸಿಕೊಂಡು ಎಳ್ಳಿನ ನೀರೇನು ಕೊಡ್ತೇವೆ, ಎಳ್ಳಿನ ನೀರಿನ ಒಳಗೆ ಪ್ರದ್ಯುಮ್ನ ಇದ್ದಾನೆ. ಅದೇ ಅನ್ನ ನೆನಪ ಅಂತಾರೆ ಪಿತೃದೇವತೆಗಳಿಗೆ. ಅನ್ನ ಅಂದರೆ ಎಳ್ಳಿನ ನೀರೇನು ಕೊಡ್ತೇವೆ, ಅಲ್ಲೇನು ಅವರಿಗೆ ಅರ್ಪಣೆ ಮಾಡ್ತೇವೆ, ಅದು ಅನ್ನ. ಅಲ್ಲಿ ಪ್ರದ್ಯುಮ್ನ ಇರ್ತಾನೆ. ಅಂದರೆ ಇಷ್ಟೇ ಅಭಿಪ್ರಾಯ. ಶ್ರಾದ್ದ ಮಾಡುವ ಯಜಮಾನನ ಒಳಗೆ ಅನಿರುದ್ಧ ರೂಪಿ ಪರಮಾತ್ಮ ತಾನು 93 ರೂಪಗಳಿಂದಿದ್ದಾನೆ. ಅದರಂತೆ ಎಲ್ಲ ಪಿತೃದೇವತೆಗಳಿದ್ದಾರೆ. ಯಾರು? ದ್ವಾದಶ ವಸುಗಳು, ರುದ್ರರು, ಆದಿತ್ಯರು ಅಂತ 3 ಜನ. ಅವರ ಒಳಗೂ ಪರಮಾತ್ಮ ಇದ್ದಾನೆ. ಹಾಗೆ ನಾವೇನು ಒಂದು ಪದಾರ್ಥ ಕೊಡ್ತೇವೆ, ಎಳ್ಳು ನೀರು ಬಿಡ್ತೇವೆ, ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದ್ದಾನೆ. ಬಿಟ್ಟಿದ್ದು ಸರಿಯಾಗಿ ಭಾಗ ಮಾಡಬೇಕಲ್ವ. ಅಂದರೆ ನಾವು ಯಾವುದನ್ನು ನಮ್ಮ ಅಪ್ಪನಿಗೆ ಉದ್ದೇಶಿಸಿಕೊಂಡು ಕೊಡ್ತೇವೋ ಅದು ಅಪ್ಪನಿಗೆ ಸೇರಬೇಕು, ಯಾವುದು ನಮ್ಮ ತಾತನ ಉದ್ದೇಶಿಸಿಕೊಂಡು ಕೊಡ್ತೇವೋ ಅದು ಅವರವರಿಗೆ ಸೇರಬೇಕು. ಕೊಟ್ಟ ಭಾಗವನ್ನು ಸರಿಯಾಗಿ ಭಾಗ ಮಾಡೋದು ಸಂಕರ್ಷಣ ಹಾಗೂ ಪ್ರದ್ಯುಮ್ನ ರೂಪ ಪರಮಾತ್ಮ. ಅದನ್ನು ಸ್ವೀಕಾರ ಮಾಡೋದು ಯಾರು ಅಂದರೆ ವಾಸುದೇವ. ಏನಿದರ ಅಭಿಪ್ರಾಯ? ಇಷ್ಟೇ ಅಭಿಪ್ರಾಯ. ನಮ್ಮೊಳಗೆ ಅನಿರುದ್ಧ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಅನಿರುದ್ಧ ನಮ್ಮೊಳಗೆ ಇರ್ತಾನೆ. ಪಿತೃವನ್ನು ಉದ್ದೇಶಿಸಿಕೊಂಡು ಎಳ್ಳು ನೀರನ್ನು ಬಿಡ್ತೇವೆ, ಅದನ್ನು ತರ್ಪಣ ಅಂತ ಕರೀತಾರೆ. ಆ ಎಳ್ಳು ನೀರಿನ ತರ್ಪಣ ಏನು ಕೊಡ್ತೇವೋ ಅದನ್ನು ತಂದೆಯ ಉದ್ದೇಶಿಸಿಕೊಂಡು ಕೊಟ್ಟಾಗ ತಂದೆಯ ಒಳಗೆ ವಸುದೇವತೆಗಳಿದ್ದು ಅದನ್ನು ಪುಣ್ಯವಾಗಿ ಕನ್ವರ್ಟ್ ಮಾಡಿ, ನಮ್ಮ ತಂದೆ ಒಂದು ವೇಳೆ ಮೇಲಿನ ಲೋಕದಲ್ಲೆಲ್ಲಾದರೂ ಇದ್ದರೆ
ಆ ಪುಣ್ಯದ ಫಲವಾಗಿ ಸ್ವಲ್ಪ ಸುಖಕ್ಕೆ ಆಗುವಂತೆ ಮಾಡ್ತಾರೆ. ಅಥವಾ ನಮ್ಮ ತಂದೆ ಯಾವುದಾದರೂ ಪ್ರಾಣಿ ಪಕ್ಷಿಯಾಗೋ ಇನ್ಯಾರೋ ಆಗಿ ಹುಟ್ಟಿದರೆ ಆ ಪುಣ್ಯವನ್ನು ಆ ವ್ಯಕ್ತಿಗೆ ಬೇಕಾದ ರೀತಿಯಲ್ಲಿ ಕನ್ವರ್ಷನ್ ಮಾಡಿ ಕೊಡ್ತಾರೆ. ನಾವು ಹೇಗೆ ಬೇರೆ ದೇಶಕ್ಕೆ ಹೋಗುವಾಗ ಕರೆನ್ಸಿ ಕೊಟ್ಟು ಆ ದೇಶದಕ್ಕೆ ಬೇಕಾದ ಕರೆನ್ಸಿಯನ್ನು, ಇಂಡಿಯಾದ ರೂಪಾಯಿಯನ್ನು ನಾವು ಅಮೇರಿಕಾದಲ್ಲಿ ಡಾಲರ್ ರೂಪದಿಂದ ಪರಿವರ್ತನೆ ಮಾಡಿಕೊಳ್ತೇವಲ್ಲೋ, ಹಾಗೆ ಆಯಾ ದೇವತೆಗಳು ವಸು, ರುದ್ರರು, ಆದಿತ್ಯರು ತಂದೆ, ಪಿತಾ, ತಾತ, ಅಜ್ಜನಿಗೆ ಬೇಕಾದ ಅನ್ನವನ್ನು ಆಯಾಯ ರೀತಿಯಲ್ಲಿ ಭಾಗ ಮಾಡಿಕೊಡ್ತಾರೆ. ಮೇಲಿನ ಲೋಕದಲ್ಲಿದ್ದರೆ ಅದನ್ನು ಪುಣ್ಯವಾಗಿ ಕನ್ವರ್ಟ್ ಅದರ 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 ಪರಿವರ್ತನೆ ಮಾಡಿ ಅವರಿಗೆ ಸುಖ ಆಗುವಂತೆ ಮಾಡ್ತಾರೆ. ಅಥವಾ ಎಲ್ಲಾದರೂ ಭೂಮಿಯಲ್ಲಿ ಅವತಾರ ಮಾಡಿದರೆ ಅವರಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು, ಹೀಗೆ ನಾವು ನೀಡುವ ತರ್ಪಣ ಅವರಿಗೆ ತಲುಪುವಂತೆ ಮಾಡಿಸೋರು ಯಾರು ಅಂದರೆ ವಸುರುದ್ರ ಆದಿತ್ಯರು. ಮತ್ತು ನಾವು ನೀಡುವ ಅನ್ನ ಏನುಂಟು, ಎಳ್ಳು ನೀರು ಬಿಡ್ತೇವಲ್ಲ ತರ್ಪಣ, ಅದನ್ನು ಯಾರು ಸ್ವೀಕಾರ ಮಾಡ್ತಾನೆ? ವಸುದೇವ. ಮೊದಲು ವಸು ದೇವತೆಗಳ ಒಳಗಿದ್ದು ವಾಸುದೇವ ತಾನು ಸ್ವೀಕಾರ ಮಾಡಿ ನಮ್ಮ ತಂದೆಗೆ ಅದನ್ನು ಸೇರಿಸ್ತಾನೆ. ಹಾಗೆ ರುದ್ರರ ಒಳಗಿದ್ದು ವಾಸುದೇವನೇ ಸ್ವೀಕಾರ ಮಾಡಿ ನಮ್ಮ ತಾತನಿಗೆ ಸೇರಿಸ್ತಾನೆ. ಆದಿತ್ಯರ ಒಳಗೆ ನಿಂತು ವಾಸುದೇವ ಸ್ವೀಕಾರ ಮಾಡಿ ನಮ್ಮ ಮುತ್ತಜ್ಜನಿಗೆ ಅದನ್ನು ಹೋಗಿ ಸೇರುವಂತೆ ಮಾಡ್ತಾನೆ. ಇದು ಪರಮಾತ್ಮನ ಒಂದು ಅದ್ಭುತವಾದ ವೈಶಿಷ್ಟ್ಯ ಅಂತ ಇಷ್ಟು ಶ್ರಾದ್ದಕ್ಕೆ ಸಂಬಂಧಪಟ್ಟ ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಿದರು. ಇಲ್ಲಿ 93 ರೂಪ ಹೇಗಾಗುತ್ತೆ ಅಂತ ವಿಚಾರ ಮಾಡಬೇಕು. ಅದು ಬಹಳ ಸುಲಭ ಇದೆ. ಪ್ರಶ್ನೋತ್ತರ ಗಮನಿಸುವಾಗ ನಮಗದು ಸ್ಪಷ್ಟ ಆಗುತ್ತೆ. ಅನಿರುದ್ಧನ 93 ರೂಪಗಳು ಯಾವುದು ಅಂದರೆ 8 ಜನ ವಸುಗಳು, 11 ಜನ ರುದ್ರರು, 12 ಆದಿತ್ಯರು, ಒಬ್ಬೊಬ್ಬರಲ್ಲಿ ಪರಮಾತ್ಮ 3 ರೂಪದಿಂದಿದ್ದಾನೆ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಈ ಲೆಕ್ಕಕ್ಕೆ ಒಟ್ಟು 93 ಆಯಿತು. ಯಜಮಾನನಲ್ಲಿರುವ ಪರಮಾತ್ಮನ ರೂಪ ಯಾವುದು ಅಂದರೆ ಅನಿರುದ್ಧ ರೂಪ. ಅನ್ನವನ್ನು ಯಾರು ಮಾಡ್ತಾರೆ ವಿಭಾಗ ಅಂದರೆ ನಮ್ಮ ತಂದೆಗೆ ಹೋಗಿ ಸೇರುವ ಅನ್ನವೇ ಬೇರೆ, ತಾತನಿಗೆ ಹೋಗಿ ಸೇರುವ ಬೇರೆ. ಅನ್ನದ ವಿಭಾಗ ಮಾಡುವವರು ಪ್ರದ್ಯುಮ್ನ ಹಾಗೂ ಸಂಕರ್ಷಣ. ಆಯಾ ದೇವತೆಗಳ ಮೂಲಕ ಅದನ್ನು ಹೋಗಿ ಸೇರುವಂತೆ ಮಾಡೋದು ಯಾರು? ತಾನು ಸ್ವೀಕಾರ ಮಾಡಿ ಅಂದರೆ ವಾಸುದೇವ ಅಂತ. ಇದು ಇಷ್ಟು ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. ಷಣ್ಣವತಿ ನಾಮಕನು ವಸುಮೂಗಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರನು ದಿನದಿ ನಿಷ್ಕಪಟ ಸದ್ಭಕ್ತಿಯಲಿ ಮಾಳ್ಪ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗಗಣ್ಯ ಸುಖವಿತ್ತವರ ಪೊರೆವನು ಎಲ್ಲ ಕಾಲದಲ್ಲಿ. ಒಟ್ಟು 96 ಶ್ರಾದ್ದ ಮಾಡಬೇಕು ಅಂತ ಲೆಕ್ಕ. 96 ದಿನ ಪಂಚಾಂಗದಲ್ಲಿ ನೋಡಿದ್ರೆ ಷಣ್ಣವತಿ ಅಂತ ಹಾಕಿರ್ತಾರೆ. 96 ದಿನ ಶ್ರಾದ್ದ ಮಾಡಬೇಕು. ಆ 96 ದಿನದ ಒಳಗೂ ಪರಮಾತ್ಮ 96 ರೂಪದಿಂದ ಇರ್ತಾನೆ. ಷಣ್ಣವತಿ ನಾಮಕನು, ಷಣ್ಣವತಿ ಎಂಬ ಹೆಸರಿನ ಅನಿರುದ್ಧನು, ವಸು ಅಂದರೆ 8 ಜನ ವಸುಗಳು, ಮುಕ್ಕಣ್ಣ 11 ರುದ್ರರು, ಭಾಸ್ಕರ 12 ಮಂದಿ ಸೂರ್ಯರು, ಒಳಗೆ ನಿಂತು ಅವರವರ ಒಳಗೆ ಅಂತರ್ಯಾಮಿಯಾಗಿದ್ದು, ಅನುದಿನದಿ ಪ್ರತಿದಿನವೂ ಕೂಡ, ಪ್ರಪನ್ನರು ಜ್ಞಾನಿಗಳು, ನಿಷ್ಕಪಟ ಮೋಸವಿಲ್ಲದೆ ಸದ್ಭಕ್ತಿಯಲ್ಲಿ ಅಂದರೆ ಸುದೃಢವಾದ ಭಕ್ತಿಯಿಂದ ಮಾಲ್ಪ ಮಾಡತಕ್ಕ ಪುಣ್ಯಕರ್ಮವ, ಪಿತೃಯಜ್ಞ ಶ್ರಾದ್ದರೂಪವಾದ ಪುಣ್ಯಕರ್ಮವನ್ನು ಸ್ವೀಕಾರ ಮಾಡಿ ಕಾರುಣ್ಯ ಸಾಗರನು ಕರುಣಾ ಸಮುದ್ರನು ಆ ಪಿತೃಗಳಿಗೆ, ಪಿತೃಪಿತಾಮಹ ಪ್ರಪಿತಾಮಹರಿಗೆ ಅಗಣ್ಯ ಸುಖವ, ಅಪಾರವಾದ ಸಂತೋಷವನ್ನು ಇತ್ತು ಕೊಟ್ಟು ಅವರ ಆ ಪಿತೃಗಳನ್ನು ಎಲ್ಲ ಕಾಲದಲ್ಲಿ ಯಾವಾಗಲೂ ಕೂಡ ಪೊರೆವನು ರಕ್ಷಣೆ ಮಾಡುತ್ತಾನೆ. ಹಿಂದೆ ಹೇಳಿದ್ದನ್ನೇ ವಿಸ್ತಾರ ಮಾಡಿದ್ರಷ್ಟೆ. ಪರಮಾತ್ಮನಿಗೆ ಷಣ್ಣವತಿ ಅಂತ ಹೆಸರು. 96 ದಿನದ ಒಳಗೆ ಪರಮಾತ್ಮ ಇರ್ತಾನೆ. ಅದೊಂದು 96 ದಿನ ಯಾವುದು, ಅದಕ್ಕೆ ಸಂಬಂಧಪಟ್ಟ ವಿಶೇಷ ವಿವರಣೆಯನ್ನು ನಾನು ಮತ್ತೆ ನಮಗೆ ಗ್ರೂಪಲ್ಲಿ ಫೋಟೋ ಹಾಕ್ತೇನೆ. ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋದು ಅಂದರೆ 14 ಮನ್ವಂತರ ಶ್ರಾದ್ದ ಅಂತ ಬರುತ್ತೆ. ಪ್ರಶ್ನೋತ್ತರದಲ್ಲಿ ಗಮನಿಸ್ಬೋದು. 14 ಮನ್ವಂತರ ಶ್ರಾದ್ದ. ಮಹಾಲಯ 12,
ಸಂಕ್ರಮಣ 12. ಹೀಗೆ ಒಂದು ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಸ್ವಲ್ಪ ಒಂಚೂರು ವ್ಯತ್ಯಾಸ ಆಗಿದೆ. ಮಹಾಲಯ 14, ಮನ್ವಾದಿ ಶ್ರಾದ್ದ ಅಂತ ಹೇಳ್ತಾರೆ. ಆ ಮನ್ವಾದಿ ಶ್ರಾದ್ದವು 14 ಉಂಟು. ಅದರಂತೆ ಯುಗಾದಿಗಳು 4, ಸಂಕ್ರಮಣ 12, ದರ್ಶ ಅಮಾವಾಸ್ಯೆ ಅಂತ ಲೆಕ್ಕ, ಅದು 12 ಅಮಾವಾಸ್ಯೆ. ವ್ಯತಿಪಾತಗಳು ಅಂತ ಬರುತ್ತೆ, ಅದು 13. ವೈಧೃತಿ ಅಂತ ಬರುತ್ತೆ, ಅದು 13. ಇನ್ನೊಂದು ಸ್ರೋಷ್ಟಕ ಅಂತ ಬರುತ್ತೆ, ಅದು 12. ಗ್ರೂಪಲ್ಲಿ ಗಮನಿಸಿದ್ರೆ ಸಾಮಾನ್ಯವಾದ ಪಟ್ಟಿ ಯಾವುದು ಅಂತ ಗ್ರೂಪಲ್ಲಿ ಬಂದಿದೆ. ಒಟ್ಟು 96 ದಿನ ಶ್ರಾದ್ದ ಮಾಡಬೇಕಾಗುತ್ತೆ. ಈ ಪ್ರತಿಯೊಂದಕ್ಕೂ ಮನ್ವಾದಿ ಸಂಕ್ರಮಣ ಅಂದರೆ ಪಂಚಾಂಗದಲ್ಲಿ ಹಾಕಿರ್ತಾರೆ ಇಂತಿಂಥ ದಿನ ಶ್ರಾದ್ದ ಮಾಡಬೇಕು ಅಂತ. ಆ 96 ದಿನದಲ್ಲಿ ವಿಶೇಷ ಅನಿರುದ್ಧನ ಸನ್ನಿಧಾನ ಇರುತ್ತೆ. ಅವನಿಗೆ ಷಣ್ಣವತಿ ಅಂತ ಕರೀತಾರೆ. ಅಂದರೆ 96 ದಿನಗಳಲ್ಲಿ 96 ರೂಪಗಳಿಂದ ಪರಮಾತ್ಮ ತಾನಿರ್ತಾನೆ. ಹಾಗೆ ವಸು ಮುಕ್ಕಣ್ಣ ಭಾಸ್ಕರರೊಳಗೆ ಅಂದರೆ 8 ಜನ ವಸುಗಳು, 11 ಜನ ರುದ್ರರು, ಅವರ ಒಳಗೆ ತಾನೇ ಇರ್ತಾನೆ. ಯಾರು ಭಕ್ತಿಯಿಂದಾಗಿ, ಭಕ್ತಿ ಅಂದರೆ ಡಾಂಬಿಕತನ ಇರಬಾರದು. ಏನೇನೋ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಥವಾ ಹಾಗೆ ಮಾಡಿ ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಡಾಂಬಿಕತೆ ಇಲ್ಲದೆ ಯಾರು ಭಕ್ತಿ ಮಾಡ್ತಾರೋ, ಆ ಭಕ್ತಿಯಿಂದ ಶರಣಾಗತರಾಗಿ ಶ್ರಾದ್ದ ಮಾಡುವ ಮಂದಿಯನ್ನು ಕಾಪಾಡ್ತಾ ಅವರು ಮಾಡುವ ಪುಣ್ಯಕರ್ಮವನ್ನು ತಾನು ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ಶ್ರಾದ್ದ ಕರ್ಮಕ್ಕೆ ಬಹಳ ಮಹತ್ವ ಹೇಳ್ತಾರೆ. ಅದು ಮಾಡಿದರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತೆ. ಆದ್ದರಿಂದ ಯಾಕಂದರೆ ನಮ್ಮ ಬದುಕಿರುವಾಗ ಅನ್ನ ಎಲ್ಲ ಕೊಟ್ಟು ನಮಗೆ ವಿಶೇಷ ರಕ್ಷಣೆ ಮಾಡಿರ್ತಾರೆ ನಮ್ಮ ಪಿತೃಪಿತಾಮಹ ಅವರೆಲ್ಲ. ಪ್ರಶ್ನೆ ಬರ್ಬೋದು, ನಮ್ಮ ಪಿತೃಗಳು ರಕ್ಷಣೆ ಮಾಡಿರ್ತಾರೆ. ತಂದೆ ತಾತ ಮುತ್ತಜ್ಜಂದು ಏನು ಕೆಲಸ? ತಾತ ಮುತ್ತಜ್ಜ ಇಳದೆ ಹೋದರೆ ನಮ್ಮ ತಂದೆ ಬರಲ್ಲ, ತಂದೆ ಇಳದೆ ಹೋದರೆ ನಾವು ಬಂದಿರಲ್ಲ. ಅದರಿಂದ ತಾತ ಮುತ್ತಜ್ಜನ ಪಾತ್ರವೂ ಇರುತ್ತೆ. ಆದ್ದರಿಂದ ಅವರಿಗೋಸ್ಕರ ನಾವು ವಿಶೇಷ ಪುಣ್ಯಕರ್ಮ ಮಾಡಬೇಕು. ಅದನ್ನು ತಾನು ಸ್ವೀಕಾರ ಮಾಡಿ ಏನು ಮಾಡ್ತಾನೆ ಅಂದರೆ, ಪಿತೃಗಳಿಗೆ ಅಗಣ್ಯ ಸುಖವಿತ್ತು ಅಂತಾರೆ ದಾಸರು. ಬಹಳ ಅದ್ಭುತವಾದ ಒಂದು ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ನಮಗಿಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮ ಕರುಣಾಸಾಗರ, ಪಿತೃಗಳಿಗೆ ಯಾವಾಗಲೂ ಒಳ್ಳೆಯ ಸುಖವನ್ನಿತ್ತು, ತಾನು ಪಿತೃಗಳ ರಕ್ಷಣೆ ಮಾಡ್ತಾನೆ ಇಷ್ಟು ವಿಷಯದ ಉಲ್ಲೇಖ ಇಲ್ಲಿ ಬಂದಿದೆ. ಆದರೆ ವಿಚಾರ ಮಾಡಿದರೆ ನಾವು ಕರೆದ್ರೆ ಅವರು ಬರ್ತಾರಾ? ನಮ್ಮ ತಂದೆ ತಾತರು ದೇವತೆಗಳಾಗಿಲ್ಲ, ಎಲ್ಲೋ ಇರ್ತಾರೆ, ನರಕದಲ್ಲೋ ಇಲ್ಲೆಲ್ಲೋ ಹುಟ್ಟಿರ್ತಾರೆ. ನಾವು ಕರೆದು ಕೂಡಲೇ ಹೇಗೆ ಬರ್ತಾರೆ? ಅದಕ್ಕೋಸ್ಕರವೇ 3 ಜನ ವಸುರುದ್ರ ಆದಿತ್ಯರನ್ನು ದೇವತೆಗಳದ್ದು ಅದೇ ಕೆಲಸ. ಅನಿರುದ್ಧ ಅವರು ಒಳಗಿರ್ತಾನೆ. ಆ ವಸುರುದ್ರ ಆದಿತ್ಯರು ಏನು ಮಾಡ್ತಾರೆ ಅಂದರೆ, ನಾವೇನು ಒಂದು ಎಳ್ಳಿನ ನೀರನ್ನು ಅರ್ಪಣೆ ಮಾಡಿರ್ತೇವೆ ಅದನ್ನು ನಮ್ಮ ತಂದೆಗೆ, ಅವರು ನರಕದಲ್ಲೋ ಸ್ವರ್ಗದಲ್ಲೋ ಇದ್ದರೆ ಸ್ವಲ್ಪ ಅವರಿಗೆ ಚೂರು ಸುಖ ಆಗುವಂತೆ ಮಾಡ್ತಾರೆ, ಅದು ಪುಣ್ಯವನ್ನು ಪರಿವರ್ತನೆ ಮಾಡಿ. ಅಥವಾ ಅವರು ಯಾವುದಾದ್ರು ಪ್ರಾಣಿ ಪಕ್ಷಿಯಾಗೋ ಅವರು ಎಲ್ಲೆಲ್ಲಿ ಹುಟ್ಟಿರ್ತಾರೋ ಅವರವರಿಗೆ ಬೇಕಾದ ಆಹಾರವನ್ನು ಆಹಾರ ರೂಪದಲ್ಲಿ ಅದನ್ನು ಪುಣ್ಯವನ್ನು ಪರಿವರ್ತನೆ ಮಾಡಿ ಕೊಡ್ತಾರೆ. ಹೀಗೆ ಸುಖ ಕೊಡ್ತಾರೆ. ವಸುರುತ್ರ ಆದಿತ್ಯರು ಕೆಲಸ ಮಾಡೋದು, ಅವರ ಮೂಲಕ ಅನಿರುದ್ಧ, ಅವರ ಒಳಗೆ ಅನಿರುದ್ಧ ಇದ್ದಾನಾದ್ದರಿಂದ ಹೀಗೆ ಎಲ್ಲರಿಗೂ ಒಳ್ಳೆಯ ಸುಖ ಸೌಭಾಗ್ಯ ಕೊಡ್ತಾನೆ. ಅಷ್ಟೇ ಅಲ್ಲ, ಎಲ್ಲ ಕಾಲದಲ್ಲೂ ರಕ್ಷಣೆ ಮಾಡ್ತಾನೆ. ಅಂದರೆ ಒಂದು ವೇಳೆ ಶ್ರಾದ್ದ ಮಾಡದೇ ಹೋದರೆ ಆ ಮಗನಿಗೆ ದೊಡ್ಡ ನರಕ, ಪಿತೃಗಳಿಗೂ ನರಕ, ಅವನ ಮಗನಿಗೂ ನರಕ ಇದೆ. ಶ್ರಾದ್ದ ಮಾಡುವ ಮೂಲಕ ವಸುರುದ್ರ ಆದಿತ್ಯರ ಅನುಗ್ರಹ ಆಗಿ, ಅನಿರುದ್ಧನ ಅನುಗ್ರಹ ಆಗಿ ಒಳ್ಳೆಯ ಸತ್ಸಂತಾನ ಬೆಳೆಯುತ್ತೆ. ಆದ್ದರಿಂದ ಎಲ್ಲಾದರೂ ಮಕ್ಕಳಾಗೆಲ್ಲ ಶ್ರದ್ಧೆಗಿದ್ದ ಬಿಟ್ಟಿರ್ತಾರೆ ಅಂತ ಲೆಕ್ಕ. ಶ್ರಾದ್ದ ಎಲ್ಲ ಮಾಡಿದಾಗ ಅವರಿಗೆಲ್ಲ ಅನುಗ್ರಹ ಆಗಿ ಬದುಕಿರುವಾಗಲೂ ಸುಖ, ನಂತರದಲ್ಲೂ ಅವ್ರಿಗೆ ಸುಖ ಆಗುತ್ತೆ. ಹಾಗೆ ಮಾಡಿದ ವ್ಯಕ್ತಿಗೂ ಮಾಡದೇ ಇರೋದ್ರಿಂದ ಏನು ಬರ್ತಿತ್ತು ಅನರ್ಥ, ಅದನ್ನು ಪರಿಹಾರ ಮಾಡಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತಿದು ಈ ಪದ್ಯದ ಅಭಿಪ್ರಾಯ. ಇಷ್ಟು ಹೇಳಿ ಆ 96 ರೂಪಗಳ ಪರಿಚಯ ಮಾಡ್ತಾರೆ ಮುಂದಿನ ಪದ್ಯದಿಂದ. ಸುತಪ ಏಕೋತ್ತರ ಸುಪಂಚಾಶದ್ವರ್ಣಕರಣದಿ ಚತುರ್ವಿಂಶತಿ ಸುತತ್ವದಿ ಧಾತುಗಳೊಳಗಿದ್ದ ವಿರತಾನಿರುದ್ಧ ಜತನ ಪಾಲ್ಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳರ್ಚಿಸುವರದರಿಂದ ಪಲ್ಲವರು. ಬಹಳ ಸರಳವಾದ ವಿಷಯವನ್ನು ದಾಸರು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವು 96 ರೂಪಗಳಿಂದ ಅನಿರುದ್ಧ ಇದ್ದಾನೆ ಅಂತ ಗಮನಿಸಿದ್ವಿ. ಆ 96 ಹೇಗಾಯಿತು ಅನ್ನೋದು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು.
ಅಲ್ಲಿ 96 ಶ್ರಾದ್ದ ವಿಶೇಷ ಅಂತ ಹೇಳಿದ್ರು ಹಿಂದೆ. ಕನಿಷ್ಠ ಪಕ್ಷ 96 ಮಾಡಲಿಕ್ಕಾಗಲ್ಲ. ಸಾಂಕೇತಿಕವಾಗಿ ದೇವರ ಪ್ರಾರ್ಥನೆ ಮಾಡಿ ವಾರ್ಷಿಕ ಶ್ರಾದ್ದ ಅಂತ ಒಂದು ಮಾಡೋ ಪದ್ಧತಿ ಬಂದಿದೆ. ಈ 22ನೇ ಪದ್ಯದ ಪ್ರಶ್ನೋತ್ತರವನ್ನು ಗಮನಿಸ್ಬಿಡೋಣ. ಪರಮಾತ್ಮ ಎಂಥವರ ಪುಣ್ಯಕ್ರಮವನ್ನು ಸ್ವೀಕಾರ ಮಾಡ್ತಾನೆ ಅಂದರೆ, ಮೋಸವಿಲ್ಲದೆ ಯಾರು ಪುಣ್ಯಕರ್ಮ ಆಚರಣೆ ಮಾಡ್ತಾರೋ ಅವರ ಪುಣ್ಯಕರ್ಮ ಸ್ವೀಕಾರ ಮಾಡ್ತಾನೆ. ಈಗ ಮುಂದಿನ ಪದ್ಯ. ಅನಿರುದ್ಧರೂಪಿ ಪರಮಾತ್ಮ ಎಂಥವನು ಅಂದರೆ, ಸುತಪ ಜ್ಞಾನರೂಪನಾದ, ಜ್ಞಾನವೇ ದೇಹವಾಗಿ ಉಳ್ಳ ಅನಿರುದ್ಧರೂಪಿ ಪರಮಾತ್ಮ ಏಕೋತ್ತರ ಸುಪಂಚಾಶತ ವರುಣ, 51 ವರ್ಣಗಳಲ್ಲಿ, ಕರಣದಿ ಇಂದ್ರಿಯಗಳಲ್ಲಿ, ಹಾಗೆ ಚತುರ್ವಿಂಶತಿ ಸುತತ್ವದಿ 24 ತತ್ವಗಳಲ್ಲಿ, 24 ಪದಾರ್ಥಗಳಲ್ಲಿ, ಧಾತುಗಳು 7 ಧಾತುಗಳಲ್ಲಿ ಇದ್ದು ನಿಯಾಮಕನಾಗಿದ್ದು, ಅವಿರತ ಯಾವಾಗಲೂ ಜಗತ್ತಿನ ಜೀವಿಗಳ ಸಮೂಹವನ್ನು ಜತನ ಮಾಲ್ಪನು, ರಕ್ಷಣೆ ಮಾಡುವವನು. ಆದ್ದರಿಂದ ಬಲ್ಲವರು ಜ್ಞಾನಿಗಳು ಷಣ್ಣವತಿ ನಾಮಕ, ಷಣ್ಣವತಿ ಎಂಬ ಹೆಸರಿನ ಚತುರ ಮೂರ್ತಿಗಳ ಅನಿರುದ್ಧಾದಿ 4 ರೂಪಗಳನ್ನು ಅರ್ಚಿಸುವರು ಅಂದರೆ ಪೂಜಿಸುವರು ಅಂತ. ಏನಿಲ್ಲ, 51 ಅಕ್ಷರ ಉಂಟು. ಆ ಇಂದ ಶುರು ಮಾಡಿ ಕ್ಷ ತನಕ 51 ಅಕ್ಷರ ಗಮನಿಸಿದಾಗ 51 ರೂಪ ಸಿಗುತ್ತೆ. 93 ಹೇಗಾಗುತ್ತೆ ಅಂತ ಗಮನಿಸ್ಬೇಕು ನಾವು. ಪ್ರಶ್ನೋತ್ತರ ಗಮನಿಸಿದ್ರೆ ಸ್ಪಷ್ಟ ಆಗುತ್ತೆ. ಅಲ್ಲಿ 51 ವರ್ಣಗಳಲ್ಲಿ ಅನಿರುದ್ಧ ಎಲ್ಲೆಲ್ಲಿದ್ದಾನೆ ಅಂದರೆ 51 ವರ್ಣದಲ್ಲಿದ್ದಾನೆ, 51 ಆಯಿತು. 11 ಇಂದ್ರಿಯಗಳ ಒಳಗಿದ್ದಾನೆ. ಕ್ರಮವಾಗಿ ಮನದಲ್ಲಿ ಶಕ್ತಿ, ಕರ್ಣದಲ್ಲಿ ಪ್ರತಿಷ್ಠಾ, ನೇತ್ರದಲ್ಲಿ ಸಂವಿತ್ ಅಂಥೇಳಿ ರೂಪಗಳ ಹೆಸರಿದೆ. 11 ಇಂದ್ರಿಯಗಳಲ್ಲಿ 11 ರೂಪದಿಂದಿದ್ದಾನೆ. ಹಾಗೆ 24 ತತ್ವಗಳು ಅಂತಿದೆ, 24 ವಸ್ತು. ಅದರ ಒಳಗೆ 24 ಅಂದರೆ ನಮ್ಮ ಜಗತ್ತಿನ ನಿರ್ಮಾಣಕ್ಕೆ ಬೇಕಾದ 24 ವಸ್ತುಗಳು ದೇಹದ ಒಳಗೂ ಇರ್ತವೆ. ಅದು 24 ರೂಪದಿಂದಿರ್ತಾನೆ. 7 ಧಾತುಗಳು ಅಂತಿದೆ. ತ್ವಕ್, ಚರ್ಮ, ಮಾಂಸ, ರುಧಿರ ಅಂದರೆ ರಕ್ತ, ಮಜ್ಜ, ಸ್ನಾಯು, ಅಸ್ಥಿ ಅಂತ ದೇಹದ ಒಳಗಿರುತ್ತೆ. ಅಲ್ಲಿ ಪರಮಾತ್ಮನ 7 ರೂಪಗಳಿದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ವಸಿಷ್ಠ, ಹಂಸ ಅಂತ. ಹೀಗೆ 51, 11 ಇಂದ್ರಿಯ, 24 ತತ್ವ, 7 ಧಾತು, ಹಾಗೆ ಸತ್ವ, ರಜಸ್ತಮಸ್ಸು ಅಲ್ಲಿ 3 ರೂಪದಿಂದಿದ್ದಾನೆ. ಒಟ್ಟಾರೆ 96 ರೂಪಗಳಿಂದ ಪರಮಾತ್ಮ ಎಲ್ಲ ಜೀವರ ಒಳಗಿದ್ದು ಜೀವರ ರಕ್ಷಣೆಯನ್ನು ಮಾಡುತ್ತಾನೆ. ಅವನಿಗೇನು ಹೆಸರು ಅಂದರೆ ಸುತಪ ಅಂತ ಹೆಸರು. ಯಾರು ಶ್ರಾದ್ದಾದಿಗಳನ್ನು ಬಹಳ ಚೆನ್ನಾಗಿ ಮಾಡ್ತಾರೋ ಅವರಿಗೆ ಅನಿರುದ್ಧ ಏನು ಮಾಡ್ತಾನೆ ಅಂದರೆ, ಸುತ ಅಂದರೆ ಮಗನನ್ನು ತಂದೆ ಕಾಪಾಡುವಂತೆ ಜೀವರನ್ನು ಕಾಪಾಡ್ತಾನೆ. ಅವ್ರಿಗೇನು ಅಪಾಯ ಬರದಂತೆ ಜೀವರನ್ನು ರಕ್ಷಣೆ ಮಾಡ್ತಾನೆ ಅಂತಿದ್ದರ ಅಭಿಪ್ರಾಯ. ಅದರಿಂದ ಜ್ಞಾನಿಗಳು ವಿಶೇಷ ಶ್ರಾದ್ದ ಕರ್ಮದಲ್ಲಿ ಎಲ್ಲ ರೂಪಗಳ ಉಪಾಸನೆ ಚಿಂತನೆ ಮಾಡ್ತಾ ಇರ್ತಾರೆ. ಅನಿರುದ್ಧ ಎಲ್ಲೆಲ್ಲಿದ್ದು ಜೀವರ ರಕ್ಷಣೆ ಮಾಡ್ತಾನೆ ಅಂದರೆ 51 ಅಕ್ಷರದಲ್ಲಿ, ಇಂದ್ರಿಯಗಳಲ್ಲಿ ಹಾಗೂ 24 ತತ್ವ ಧಾತುಗಳಲ್ಲಿದ್ದಾನೆ, ಜೀವರ ರಕ್ಷಣೆ ಮಾಡ್ತಾನೆ. ಜ್ಞಾನಿಗಳು ಯಾರನ್ನು ಯಾಕೆ ಎಲ್ಲಿ ಪೂಜಿಸ್ತಾರೆ ಅಂದರೆ, ಅನಿರುದ್ಧಾದಿ ಪರಮಾತ್ಮನನ್ನು ಇವನು ಜೀವರ ಸಮೂಹಗಳನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ಕಾರಣಕ್ಕೆ ವಿಶೇಷ ಶ್ರಾದ್ದಕರ್ಮದಲ್ಲಿ ಪೂಜೆ ಮಾಡ್ತಾರೆ. ಇಷ್ಟು ಈ 3 ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಪಾಠ ಮುಗಿಯುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.